ಗೋಕಾಕಿಂದ ಬಂದು ಗೋಕಾಕಿಂದ. ನಾರ್ತ್ ಕರ್ನಾಟಕ. ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಕರಜಿಮಠ ಅಂತ ಹೇಳಿ ಮನಸಾಕ್ಷಿ ಫೌಂಡೇಶನ್ ಅಂತ ಒಂದು NGO ಇದೆ. ಓಕೆ. ಹಾಗೆ ಈ ಗುರುಗಳ ಪರಿಚಯ ಹೇಗೆ ಸರ್ ನಿಮ್ಗೆ? ಆಕ್ಚುಲಿ ಗುರುಗಳು ನನ್ನ ಪರಿಚಯ ಆಗಿದ್ದು, ನಾನು ಒಬ್ಬ ಯೂಟ್ಯೂಬರ್, Okay. ಸೋಷಿಯಲ್ ಮೀಡಿಯಲ್ಲಿ ಇನ್ಫ್ಲೂಯೆನ್ಸ್ ಇದ್ದೀನಿ. ಸೊ ಅದ್ರ ಮುಖಾಂತರ ಗುರುಗಳ ಪ್ರೋಗ್ರಾಮ್ ಪರಿಚಯ ಯೂಟ್ಯೂಬ್ ಇಂದ ನೋಡಿ. ಓಕೆ ಸರ್, ಇವತ್ತಿನ ವರ್ಕ್ಶಾಪ್ ನಲ್ಲಿ ನೀವು ಕಲ್ತಿರೋ ಒಂದು ಒಳ್ಳೆ ವಿಚಾರ ಹಂಚ್ಕೊಳ್ಬೋದಾ? ಖಂಡಿತ ಮಂಜು ಅವರೇ, ಇದು ಏನಂತಂದ್ರೆ ಇವತ್ತು ಒಂದ್ ವಿಷಯ ಅಲ್ಲ, ನಾವು 100 ವಿಷಯ ಕಲ್ತಿದ್ವಿ ಈ ಊಟಕ್ಕಿಂತ ಮುಂಚೆ. ಬಹಳಷ್ಟು ವಿಷಯ ಅದ್ರಲ್ಲಿ ನಂಗೆ ಬಹಳ ಇಷ್ಟ ಆಗಿದೆ ಅಂತಂದ್ರೆ, ನಾವು ಏನ್ ಇರ್ಬೇಕಂತ ಹೇಳಿದ್ರು ಗುರುಗಳು. ಅಂದ್ರೆ ನಾವು ಒಂದ್ ಚೂರ್ ಕೆಲಸ ಮಾಡಿ ರೆಸ್ಟೇ ಜಾಸ್ತಿ ತಗೋತೀವಿ. ಬಟ್ ಇರುವೆ ಕತೆ ಹೆಂಗಿತ್ತಂದ್ರೆ, ಇರುವೆ ಜಾಸ್ತಿ ಕೆಲಸ ಮಾಡಿ ಚೂರ್ ರೆಸ್ಟ್ ತಗೋತಾರೆ. ಸೊ ನಾವೆಲ್ಲ ಕೆಲಸ ಹೆಂಗ್ ಮಾಡ್ಬೇಕಂತ ಜಾಸ್ತಿ ಮಾಡಿ ಚೂರ್ ರೆಸ್ಟ್ ತಗೋಬೇಕಂತ ನಾನು ಕಲ್ತಿದ್ದೆ ಅನ್ಕೊಂಡಿರೋದು. ಓಕೆ. ಹಾಗೆ ಗುರುಗಳ ಅಪರ್ಮೇಶನ್ ಟೆಕ್ನಿಕ್ಸ್ ನೀವು ಫಾಲೋ ಮಾಡ್ತಾ ಇದ್ದೀರಾ? ಖಂಡಿತ ನಾನು ಟೆಕ್ನಿಕ್ ಫಾಲೋ ಮಾಡಲ್ಲ. ನನ್ನ ಟ್ಯಾಟೂನ ಹಾಕೊಂಡಿದ್ದೀನಿ. ಐ ಆಮ್ ರಿಚ್ ಅಂತ ಹಾಕೋಬಿಟ್ಟಿದ್ದೀರಾ? ನಾನು ಲಾಸ್ಟ್ ಇಯರ್ ಗುರುಗಳದ ಏನ್ ಐ ಆಮ್ ರಿಚ್ ಅಂತ ನೋಡ್ದಲ್ಲ, ಸೊ ಮರಿಬಾರದು ಯಾವಾಗೂ ಅಂತ ಹೇಳಿ ಪ್ರತಿ ನನ್ನ ಇದ್ರಲ್ಲಿ ಇರ್ಬೇಕಂತ ಐ ಆಮ್ ರಿಚ್ ಅಂತ ಟ್ಯಾಟೂ ಹಾಕೊಂಡ್ಬಿಟ್ಟಿದ್ದೇನೆ. ರಿಚ್ ಆಗಿದ್ಮೇಲೆ ಈಗ ಹೇಗಿದ್ದೀರಾ ಸರ್ ನೀವು? ರಿಯಲಿ ಐ ಆಮ್ ರಿಚ್ ವಿತ್ ಹೆಲ್ತ್, ಫಿಸಿಕಲ್, ಮೆಂಟಲ್, ಸೋಷಿಯಲ್ ಎಲ್ಲದರ ರಿಚ್ ಇದೀನಿ. ನಾಟ್ ಓನ್ಲಿ ದುಡ್ಡು ಅಂತಲ್ಲ, ರಿಚ್ ಇನ್ ಎವ್ರಿವೇರ್. ಹಾಗೆ ಗುರುಗಳು ರಿಟೈರ್ಮೆಂಟ್ ಫಂಡ್ ಬಗ್ಗೆ ಮಾತಾಡ್ತಿದ್ರು, ಇದು ನೀವು ಮಾಡ್ಕೊಂಡಿದ್ದೀರಾ ಸರ್ ರಿಟೈರ್ಮೆಂಟ್ ಫಂಡ್? ಖಂಡಿತ ನಾನು ಆಲ್ರೆಡಿ ಗುರುಗಳ ಕ್ಲಾಸ್ ಬಂದು ಹೋದ್ಮೇಲೆ ಇದೆಲ್ಲ ತರ ಇನ್ಶೂರೆನ್ಸ್ ಮಾಡ್ಕೊಂಡಿದ್ದೀನಿ. ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್, ಮತ್ತೆ ಮಕ್ಕಳಿಗೆ ನಾವೇ ರಿಟೈರ್ಮೆಂಟ್ ಫಂಡ್ಸ್, ಮತ್ತೆ SIP ಅಂತ ಹೇಳಿ, ಸೊ ಎಲ್ಲ ಕೂಡ ಮಾಡ್ಕೊಂಡು ಬಂದಿದ್ದೀರಾ? ಓಕೆ ಸರ್. ಈ ಮನಿ ಇಸ್ ಹ್ಯಾಪಿನೆಸ್ ಈ ಪ್ರಪಂಚದ ಎಲ್ಲ ಜನರು ಬೇಕನ್ಸುತ್ತಾ ಸರ್? ಪ್ರಪಂಚದ ಪ್ರತಿಯೊಂದು ಮೂಲೆ ಜನಕ್ಕೂ ಗುರುಗಳ ಪ್ರೋಗ್ರಾಮ್ ಬೇಕು. ಯಾಕಂದ್ರೆ ಇದು ಈ ಯುಗದ ಒಂದು ಅವಶ್ಯಕತೆ. ಸೊ ನನ್ಗೆ ಹೇಳೋದೇನಂತಂದ್ರೆ, ನೋಡೋಂತ ಎಲ್ಲ ಈ ವೀಕ್ಷಕರಿಗೆ ಅಂತೀನಿ, ದಯಮಾಡಿ ಎಸ್ಪೆಷಲಿ ನಮ್ ಕರ್ನಾಟಕದ 7 ಕೋಟಿ ಜನ ನೀವಾದ್ರೂ ಫಸ್ಟ್ ಬಂದು ತಗೊಳ್ಳಿ. ಯಾಕೆ ನಾವು ಒಬ್ರು ತಗೊಂಡು ನಾವು ಅದರ್ ಲ್ಯಾಂಗ್ವೇಜ್ ಶೇರ್ ಮಾಡ್ಬೋದಿನ್ನಲ್ಲ. ಸೊ ಐ ರಿಕಮೆಂಡ್ ಎವ್ರಿ ಒನ್ ಈ ನಾಲೆಜ್ ತಗೋಬೇಕಂತ ಹೇಳ್ತಾ ಇದ್ದೀನಿ ಸರ್. ಇವತ್ತಿನ ವರ್ಕ್ಶಾಪ್ ನಿಮಗೆ ಖುಷಿ ಕೊಟ್ಟಿದೆಯಾ ಇಲ್ಲ ಬೋರ್ ಅನ್ಸಿದೆಯಾ? ಸರ್, ಆ ಬೋರ್ ಅನ್ನೋ ಪದಾನೇ ಡಿಕ್ಷನರಿ ಗುರುಗಳ ಹತ್ರ ಇಲ್ಲ. ಸೊ ರಿಯಲಿ ಅದು ಹೆಂಗ್ 4 ಗಂಟೆ ಆಯ್ತು, ನಾವು ಬೆಳಗ್ಗೆ 8 ಗಂಟೆಗೆ ಬಂದಿದ್ದೆ, ಆಲ್ರೆಡಿ 1 ಗಂಟೆ ಅಂದ್ರೆ 5 ಗಂಟೆ ಹೆಂಗ್ ಕಳೆದು ಗೊತ್ತಿಲ್ಲ. ರಿಯಲಿ ವಿ ಆರ್ ಹ್ಯಾಪಿ, ಸೋ ಮಚ್ ಹ್ಯಾಪಿ. ಸೂಪರ್ ಸರ್. ಇವತ್ತಿನ ದಿನ ನಿಮ್ಮನ್ನು ವಿಡಿಯೋ ಮುಖಾಂತರ ಎಲ್ಲ ಜನಗಳು ನೋಡ್ತಾ ಇದ್ದಾರೆ, ಅವ್ರಿಗೆ ಏನ್ ಹೇಳ್ಬೇಕು ಬಯಸ್ತೀರಾ ಸರ್ ನೀವು? ಫ್ರೆಂಡ್ಸ್, ನಾನು ಆಲ್ರೆಡಿ ಹೇಳಿದೆ. ಸೊ ಈಗ ನಾವು ಗುರುಗಳ ಹತ್ರ ಬಂದಾಗ ಲಾಸ್ಟ್ ಇಯರ್ ಒಂದ್ ಸ್ವಲ್ಪ ಗೋಲ್ಸ್ ಇತ್ತು, ಅದನ್ನ ಲಾಸ್ಟ್ ಇಯರ್ ಹೆಚ್ಚು ಆಯ್ತು. ಈ ವರ್ಷ ಕೂಡ ಒಂದು ಹೊಸದಾಗಿ ಗೋಲ್ಸ್ ಇಟ್ಕೊಂಡಿರ್ತೀನಿ ಗುರುಗಳ ಕ್ಲಾಸ್ ಹತ್ರ. ಸೊ ನಿಮ್ ಜೀವನದಲ್ಲಿ ಯಾರಿಗಾದ್ರೂ ಗುರಿ ಬೇಕು ಅಥವಾ ಗುರಿ ಬಗ್ಗೆ ಕ್ಲಾರಿಟಿ ಮಾಡ್ಕೋಬೇಕು, ಅದು ಗುರಿಗಳು ಹೆಚ್ಚು ಆಗಿಲ್ಲ ಅಂದ್ರೆ ಈ ಒಂದು ವರ್ಕ್ಶಾಪ್, ಏನ್ ಮನಿ ಇಸ್ ಹ್ಯಾಪಿನೆಸ್ ಇರ್ಬೋದು, 100 crore ವರ್ಕ್ಶಾಪ್ ಇರ್ಬೋದು, ಬಿಸ್ನೆಸ್ ಅಲ್ಲಿ ನಾವೆಲ್ಲರೂ ಕರೋಡ್ಪತಿ ಆಗ್ಬೇಕು, ಖಂಡಿತ ನೀವೆಲ್ಲರೂ ಬಂದೇ ಬರ್ಬೇಕು. ನೀವು ಒಬ್ಬರೇ ಬರ್ದಲ್ಲ, ನಿಮ್ ಫ್ಯಾಮಿಲಿ ಕರ್ಕೊಂಡ್ರೆ ಇನ್ನೂ ಲೈಫ್ ಅಲ್ಲಿ ನಾವು ಬೆಳಿತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ. ಓಕೆ, ಸೂಪರ್ ಸರ್. ಹಾಗೆ ಗುರುಗಳು ಚಿಲ್ಲರೆ ಕೆಲಸ ಬಿಡಿ, ಏನೋ ಒಂದು ಆಗ್ತೀವಿ ಅಂತ ಹೇಳ್ತಾರೆ, ಏನ್ ಸರ್ ಅದು ವರ್ಡ್? ಅದೇ ಪಬ್ಲಿಕ್ ಆಗಿರ್ಬೋದು, ಚಿಲ್ಲರೆ ಕೆಲಸ ಮಾಡಬಾರ್ದು. ಸೊ ನಾವು ಶ್ರೀಮಂತರ ಆಗ್ತೀವಿ ಅಂತ ಚಿಲ್ಲರೆ ಕೆಲಸ ಮಾಡಬಾರ್ದು. ಅದ್ ಬಿಟ್ರೆ ಮಾತ್ರ ವಿಲ್ ಬಿಕಮ್ ಲೈಕ್ ಬಿಗ್ ಮೋಟಿವೇಟರ್ ತರ ಅಥವಾ ಬಿಗ್ ರಿಚ್ ಪರ್ಸನ್ ಅಂತ ನಾವು ಥಿಂಕ್ ಮಾಡ್ತೀವಿ. ಯಾಕಂದ್ರೆ ದೊಡ್ಡ ಅಂಬಾನಿ, ಅದಾನಿ ಆಗಿರ್ಬೋದು, ಇಂಡಿಯಾಸ್ ರಿಚೆಸ್ಟ್ ಪರ್ಸನ್ಸ್ ಯಾರು ಕೂಡ ಈ ತರ ಚಿಲ್ಲರೆ ಕೆಲಸ ಮಾಡಿಲ್ಲ. ಚಿಲ್ಲರೆ ಕೆಲಸ ಮಾಡಿದ್ರು ಅಲ್ಲೇ ಇರ್ತಿದ್ರು. ಸೊ ಅದ್ ಬಿಟ್ಟು ಇವತ್ತೆಲ್ಲ ವರ್ಲ್ಡ್ ವೈಡ್ ಶ್ರೀಮಂತರಾಗಿದ್ದಾರೆ. ಸೂಪರ್ ಸರ್. ಹಾಗೆ ಈ ಜೇನುನೊಣಗಳಿಂದ, ಹಾಗೆ ಇರುವೆಯಿಂದ, ಈ ಪಕ್ಷಿಗಳಿಂದ, ಅವುಗಳಿಂದ ನಾವು ಏನ್ ಕಲಿಬಹುದು ಸರ್? ರಿಯಲಿ ಬಹಳ ಖುಷಿ ಆಯ್ತು. ಗುರುಗಳು ಏನೋ ಒಂದು ಇರುವೆ ಕತೆ ಹೇಳಿದ್ರು. ಯಾಕಂದ್ರೆ ಇರುವೆ ಸುಮಾರು ಒಂದು ಎಷ್ಟೋ ಕೆಲಸ ಮಾಡಿ 8 ನಿಮಿಷ ಮಾತ್ರ ರೆಸ್ಟ್ ತಗೋತಾರೆ ಅಂತ ಹೇಳಿದ್ರು. ನಾವೆಲ್ಲ ಹೆಂಗಿದೀವಿ ಅಂತಂದ್ರೆ, ಮಾಡೋದೇ ಒಂದು 8 ನಿಮಿಷ ಕೆಲಸ, ರೆಸ್ಟ್ ತಗೋದೇ 1 hour. ಸೊ ಆ ಒಂದು ವಿಸ್ಡಮ್ ನಾಲೆಜ್ ನಂಗೆ ತುಂಬಾ ಅಂದ್ರೆ ತುಂಬಾ ಟಚ್ ಆಯ್ತು. ಹೌದು, ತುಂಬಾ ಇಷ್ಟ ಆಯ್ತು. ಸೊ ನಮ್ ವಿಸ್ಡಮ್ ಹೇಗಿರ್ಬೇಕು ಅಂತಂದ್ರೆ, ನಾಲೆಜ್ ಹೇಗಿರ್ಬೇಕು ಅನ್ನೋದು ತುಂಬಾ ಇಷ್ಟ ಆಯ್ತು. ನಾವು ಇರಬೇಕಿದ್ರೆ ಜಾಸ್ತಿ ಕೆಲಸ ಮಾಡಿ ಸ್ವಲ್ಪ ರೆಸ್ಟ್ ತಗೋಬೇಕು. ಸೊ ಇವತ್ತಿನ ಕ್ಲಾಸಲ್ಲಿ ನಂಗೆ ಬಹಳ ಇಷ್ಟ ಆಯ್ತು, ತುಂಬಾ ಇಷ್ಟ ಆಗಿದೆ. ಹೌದು ಸರ್. ಹಾಗೆ ತಾಯಿ ಪ್ರೀತಿ ಬಗ್ಗೆ ಏನ್ ಹೇಳ್ತೀರಾ? ಅನ್ಕಂಡೀಷನಲ್ ಮೊದಲ ನಾವು. ಸೊ ಅದ್ರಲ್ಲಿ ಇವತ್ತಂತ ನಮ್ ಕಣ್ಣಲ್ಲಿ ನೀರ್ ಬಂತು. ಯಾಕಂದ್ರೆ ಗುರುಗಳೆಲ್ಲ ಹಿರಿಯರ್ ತಾಯಿ ತಂದೆಯರ್ ಕರ್ಸಿದ್ರು, ಸ್ಟೇಜ್ ಮೇಲೆ ಕರ್ಸಿ ಅವ್ರಿಗೆಲ್ಲ ಒಂದು ಆಶೀರ್ವಾದ ಮಾಡಿ ಅವ್ರ ಕಾಲ್ ಬಿದ್ರಲ್ಲ, ದಟ್ ಈಗೂ ಮೈ ನೋಡಿ ಗುಬ್ಸುಮ್ಸ್ ಆಗುತ್ತೆ, ಎಲ್ಲ ಮೈಯೆಲ್ಲ ರೋಮಾಂಚನ ಆಗುತ್ತೆ. ನಿಜವಾಗೂ ಜಗತ್ತಿನಾಗ ಎಲ್ಲಕ್ಕಿಂತ ಹೆಚ್ಚಂದ್ರೆ ನಮ್ ತಾಯಿ. ಸೊ ಆ ತಾಯಿಗೆ ಎಲ್ಲರೂ ಕೂಡ ನಾವು ಪ್ರೀತಿ ಸಲ್ಲಿಸಬೇಕು. ಅವ್ನ ಅನಾಥಾಶ್ರಮ ಕಳಿಸಬಾರ್ದು ಅಂತ ಗುರುಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಮದರ್ಸ್ ಲವ್ ಇಸ್ ಅನ್ಕಂಡೀಷನಲ್. ಸೊ ನಾವೆಲ್ಲರೂ ಕೂಡ ನಮ್ಮ ತಾಯಿನ ಕೊನೆ ಉಸಿರುವಾಗ ಮಕ್ಕಳ ತರ ಜೋಪಾನ ಮಾಡ್ಕೊಂಡು ಹೇಳ್ತಾರೆ. ಓಕೆ, ಸೂಪರ್ ಸರ್. ಕೊನೆಯದಾಗಿ ಸರ್, ಈ ವರ್ಕ್ಶಾಪ್ ನಲ್ಲಿ ನಿಮಗೆ ತುಂಬಾ ನಿಮ್ಮ ಲೈಫ್ ಬದಲಾಗಿರೋ ಒಂದು ವಿಚಾರ ಇದೆಯಾ? ಖಂಡಿತ ಒಂದಲ್ಲ, ನಾನೊಂದು 4-5 ಎಕ್ಸಾಂಪಲ್ ಕೊಡ್ಬೋದು. ಇವತ್ತಿನ ವರ್ಕ್ಶಾಪ್ ಬಂದಿರೋ ಉದ್ದೇಶ ಇಷ್ಟಾಯ್ತು. ಗುರುಗಳು ನಮ್ಗೆ ರಿಪೀಟರ್ಸ್ ಒಂದು ಅಲೌ ಮಾಡ್ಕೊಟ್ರು. ಫಸ್ಟ್ ಆಫ್ ಆಲ್ ಗುರುಗಳು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಇವತ್ತಿನ ವರ್ಕ್ಶಾಪ್ ಇಂದ ಏನಾಯ್ತು ಅಂತಂದ್ರೆ, ನಾನು ನೆಕ್ಸ್ಟ್ ಒಂದು 2024 ಅಲ್ಲಿ ಒಂದು ನಮ್ದೇ ಆದಂತ ಒಂದು ಸ್ಪಿರಿಚುವಲ್ ಆಶ್ರಮ ತರ ಕರ್ತಾ ಇದ್ದೀನಿ. ಅಂದ್ರೆ ಅನಾಥಾಶ್ರಮ ಅಲ್ಲ, ಆ ಆಶ್ರಮಕ್ಕೆ ನಾವ್ ಯಾವ ತರ ಜನಕ್ಕೆ ಕರಿಬೇಕು, ಅಲ್ಲಿ ಅನಾಥಾಶ್ರಮ ಮಾಡ್ಬೇಕು, ರುದ್ರಾಶ್ರಮ ಮಾಡಕ್ ಅದ್ರ ಕ್ಲಾರಿಟಿ ಇರ್ಲಿಲ್ಲ ನಂಗೆ. ಸೊ ನಂಗೆ ಇವತ್ತು ಈ ಬಂದ್ಮೇಲೆ ಗೊತ್ತಾಯ್ತು, ನಾವು ಮಾಡೋಂತ ಆಶ್ರಮದಲ್ಲಿ ಯಾವ್ದೇ ಕಾರಣಕ್ಕೂ ರುದ್ರಾಶ್ರಮ ಅಥವಾ ಅನಾಥಾಶ್ರಮ ಮಾಡಿಲ್ಲ ಅಂತ ಹೇಳಿ ಕ್ಲಾರಿಟಿ ಬಂದಿದೆ. ಓಕೆ, ಸೂಪರ್. ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಅಹಂ ಬ್ರಹ್ಮಾಸ್ಮಿ. ಮತ್ತೆ ಸಿಗೋಣ 100 ಕೋಟಿ ವರ್ಕ್ಶಾಪ್ ನಲ್ಲಿ. ಹಾಗೆ ನಿಮ್ ಗುರುಗಳು ನಿಮ್ಗೆ ಒಂದು ಬ್ಲೆಸ್ಸಿಂಗ್ ಕೊಟ್ಟಿದ್ದಾರೆ, ಅವ್ರ ಆಶೀರ್ವಾದ ಇಲ್ಲಿದೆ.
ನೋಡೋಣ, ಓದಿ ಹೇಳಿ. ನಾಲೆಜ್ ಅನ್ಯೂಸ್ ಇಸ್ ಅ ಗಾರ್ಬೇಜ್. ಓಕೆ. ವಿದ್ಯೆಗೆ ಬೇಕಿರುವುದನ್ನು ಅಳವಡಿಸಿದಾಗ ಮಾತ್ರ. ಈ ವಿಷಯವು ಎಲ್ಲರನ್ನು ಸಾಮಾನ್ಯವಾಗಿ ಕಾಡುತ್ತದೆ. ಈ ದಿನ ನೀವು ತುಂಬಾ ಕಲ್ತಿದ್ದೀರಾ, ಅದನ್ನೆಲ್ಲ ಕಾರ್ಯರೂಪಕ್ಕೆ ತನ್ನಿ. ನಿಮ್ಮ ತಪ್ಪುಗಳನ್ನು ನಿಮಗೆ ಅರಿವಾಗಿದೆ. ಇನ್ನು ಮುಂದೆ ಧನರಕ್ಷಣೆ ಆಗುವುದು. ನೀವು 100% ಶ್ರೀಮಂತರಾಗ್ತೀರಾ. ಅನಂತ ವಿಶ್ವಾಚಾರ್ಯ, ಮನಿ ಈಸ್ ಹ್ಯಾಪಿನೆಸ್. ಅವರೇ ಹ್ಯಾಂಡ್ ರೈಟಿಂಗ್ ಸಿಕ್ಕಿದೆ ನಿಮಗೆ, ಅವ್ರದ್ದು ಸಿಗ್ನೇಚರ್ ವಿತ್. ಥ್ಯಾಂಕ್ ಯು ಗುರುಗಳೇ. ಗುರುಗಳು ಇದನ್ನ ಬರೀ ಜಸ್ಟ್ ಒಂದು ಇದಲ್ಲ, ಇಟ್ಸ್ ನಾಟ್ ಅ ಪೇಪರ್, ಇಟ್ಸ್ ನಮ್ಮ ಗುರುಗಳು ಒಂದು ಏನಂತಾರೆ, ಗೌರ್ಮೆಂಟ್ ಆಫ್ RBI ಹೆಂಗ್ ಮುದ್ರೆ ಹೊಡ್ಕೊಟ್ಟಿದಾರಲ್ಲ ಆ ತರ ನಮ್ಗೆ ಇದೊಂದು ಮುದ್ರೆ ಹೊಡ್ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ನಮ್ಗೆ ಬಹಳ ಖುಷಿ ಆಗ್ತದೆ. ಸೂಪರ್ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ ಸರ್. ಇದು ನಿಮ್ ರಿಪೀಟರ್ಸ್ ಅಲ್ವಾ? ರಿಪೀಟ್ 3ನೇ ಸಾರಿ ಬಂದಿದ್ದೀನಿ. 3ನೇ ಸಲ ಬಂದಿದ್ದೀರಾ? ಹಾ ಸರ್. ಫಸ್ಟ್ ಟೈಮ್ ನೀವು January 28. ಅವಾಗ ಸ್ಪೀಚ್ ಕೊಟ್ಟಿದ್ರಿ, Okay. ತುಂಬಾ ನನಗೂ ನೆನಪಿದೆ. ಹಾ. ಇವಾಗ ಇಲ್ಲಿದ್ದೀರಾ ನನ್ನ ಜೊತೆ. ಹಾ, ಅವಾಗ ಒಂದು ಚಾಲೆಂಜ್ ಮಾಡಿದ್ರಿ ನೀವು, ಏನಂತ? ಈ ಕ್ಲಾಸ್ ಬರ್ಬೇಕಂದ್ರೆ ನಾನು ದುಡ್ಡು ಮಾಡಿ ಬರೋದು. ಫಸ್ಟ್ ಟೈಮ್ 100% ಸಾಲ ಮಾಡಿ ಬಂದಿದ್ದೀರಲ್ವಾ? ಬಂದಿದ್ದೀನಿ. ಇವಾಗ ಹೇಗಿದೆ 2 ಸಲ ಬಂದಿದ್ದೀನಿ. ಇದು 3ನೇ ಸಲ ನಾನು ಬಂದಿದ್ದು. ನಾನು ಸ್ವಂತ ದುಡ್ಡಲ್ಲೇ ಬಂದಿದ್ದೀನಿ. ಸೂಪರ್. ದುಡ್ಡಲ್ಲೇ ಚಾಲೆಂಜ್ ಮಾಡಿದಂಗೆ ಸಕ್ಸಸ್ ಮಾಡಿದೀರಾ. ಸಕ್ಸಸ್ ಮಾಡಿ. ಏನ್ ಸೀಕ್ರೆಟ್ ಮ್ಯಾಮ್ ಇದ್ರು? ವಾಟರ್ ಅಫರ್ಮೇಷನ್, ಮಿರರ್ ಅಫರ್ಮೇಷನ್, ಮನಿ ಅಫರ್ಮೇಷನ್. ತುಂಬಾ ಕರೆಕ್ಟ್ ಆಗಿ 3 ಟೈಮ್ ಮಾಡಿದೀನಿ. ತುಂಬಾ ಕ್ಲಿಕ್ ಆಗಿದೆ. ಗುರುಗಳು ತಮ್ಮ ಹೋಟೆಲ್ ನಲ್ಲಿ ಚಿಕನ್ ಮಟನ್ಗೆ ನಾಚಿಕೆ ಮಾನ ಮರ್ಯಾದೆ ಅಂತ ಹೆಸರಿಟ್ಟಿದ್ರಲ್ಲ, ಅದೊಂಥರ ಡಿಫ್ರೆನ್ಸ್ ಅನಿಸ್ತು. ನಾನು ನನ್ನ ಬ್ಯೂಟಿ ಪಾರ್ಲರಿಗೆ ನಾನು ಸಾದಿಯಾ ಬ್ಯೂಟಿ ಪಾರ್ಲರ್ ಅಂತ ಇಟ್ಟಿದ್ದೆ. ನಾನು ಅದನ್ನ ಸಾದಿಯಾ ಬ್ಯೂಟಿ ಪಾರ್ಲರ್ ತೆಗೆದು ಲೇಡೀಸ್ ಬುಲ್ಬುಲ್ ಬ್ಯೂಟಿ ಪಾರ್ಲರ್ ಅಂತ ಇಟ್ಟಿದ್ದೀನಿ. ತುಂಬಾ ಖುಷಿ ಆಗಿದೆ. ಎಲ್ರು ಬರ್ತಾರೆ, ಈ ಬುಲ್ಬುಲ್ ಬ್ಯೂಟಿ ಪಾರ್ಲರ್ ಅಂತಾರ. ಹೌದು ಅಂತೀನಿ. ಅದನ್ನ ನೋಡೋದಕ್ಕೂ ಖುಷಿ ಇದೆ, ಕೇಳೋದಕ್ಕೂ ಖುಷಿ ಇದೆ. ತುಂಬಾ ಖುಷಿ ಆಗಿದೆ. ಪಾರ್ಲರ್ ಹೆಸರು ಚೇಂಜ್ ಆಗಿದ್ದಕ್ಕ ಕಸ್ಟಮರು ನನ್ನ ಶಾಪ್ ಬಂದಿದ್ರು ಮನೆಗ್ ಬಂದು ಬ್ಯೂಟಿಷಿಯನ್ ಮಾಡ್ಕೊಂಡು ಹೋಗ್ತಾರೆ. ತುಂಬಾ ಖುಷಿ ಆಗಿದೆ ಸರ್. ನಮ್ಗೆ ಗುರುಗಳು ಸಿಕ್ಕಿದ್ದು ನಮ್ದೊಂದು ಭಾಗ್ಯ. ನಾನು ಅವ್ರದ್ದು ಕೈ ಶೇಕ್ ಹ್ಯಾಂಡ್ ಮಾಡಿ ಆಶೀರ್ವಾದ ತಗೋಬೇಕು ಅನ್ಕೊಂಡೆ ಸರ್. ಆದ್ರೆ ಅವರು ಫಸ್ಟ್ ಟೈಮ್ ನನ್ನ ತಲೆ ಮುಟ್ಟಿ ಆಶೀರ್ವಾದ ಕೊಟ್ರು. ಬಟ್ ನಂದು ಮೈಂಡ್ ಬಾಳ ಡಿಸ್ಟರ್ಬೆನ್ಸ್ ಇತ್ತು ನನ್ಗ. ಆದ್ರೆ ಅವರು ಯಾವಾಗ ನನ್ನ ತಲೆ ಮುಟ್ಟಿ ಆಶೀರ್ವಾದ ಕೊಟ್ರು, ಅವಾಗಿಂದ ಮೈಂಡ್ ತುಂಬಾ ಕೂಲ್ ಆಗಿದೆ. ಕೋಪ ಬರಲ್ಲ. ತುಂಬಾ ಕೂಲ್ ಆಗಿದ್ದೀನಿ. ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಇಲ್ಲಿ ಬಂದಿದ್ದೆ ಒಂದು ಲಕ್ಕಿ. ನಾನು 100% 100 ಕರೋಡ್ ಮಾಡೇ ಮಾಡ್ತೀನಿ. ಈ ತರ ಫೀಡ್ಬ್ಯಾಕ್ ಕೇಳೋಕೆ ನಮಗೂ ತುಂಬಾ ಖುಷಿ ಅನ್ಸುತ್ತೆ. ಸೂಪರ್. ಇವತ್ತಿನ ವರ್ಕ್ಶಾಪ್ ನಲ್ಲಿ ಗುರುಗಳು ಹೇಳ್ಬಿಟ್ಟಿರೋ ಒಂದು ಒಳ್ಳೆ ವಿಚಾರ ಹಂಚ್ಕೊಳ್ಬೇಕು. ನಿಮ್ಗೆ ಇಷ್ಟ ಆಗಿದೆ? ತಂದೆ ತಾಯಿನ ತುಂಬಾ ಪ್ರೀತಿಯಿಂದ ನೋಡ್ಕೋಬೇಕು. ತುಂಬಾ ಕಾನ್ಫಿಡೆಂಟ್ ಇರ್ಬೇಕು. ಯಾವುದಕ್ಕೂ ಹೆದರ್ಬಾರ್ದು. ಸಾಲ ಮಾಡಿದ್ಯಾ ತೀರಿಸ್ತೀನಿ, ತಪ್ಪಾಗಿದೆ ಅಂತ ಹೇಳಿದ್ರಲ್ಲ ಅದನ್ನೇ ಕಂಟಿನ್ಯೂ ಮಾಡ್ಬೇಕು. ಹೊಳ್ಳಿ ಸಾಲ ಕೊಟ್ಟಿರ್ತಾರಲ್ಲ ಅವ್ರಿಗೆ ಹೆದರ್ಲೇಬಾರ್ದು. ಅಫರ್ಮೇಷನ್ ಮಾಡ್ಕೋಬೇಕು. ನನ್ಗೆ ಯಾರು ಸಾಲನೇ ಕೇಳ್ತಿಲ್ಲ, ಸಾಲ ಕೇಳ್ತಿಲ್ಲ, ಸಾಲನೇ ಕೇಳ್ಬಾರ್ದು. ಅಫರ್ಮೇಷನ್ ಮಾಡ್ತಾ ಇದ್ದೀನಿ. ಯಾರು ನನ್ ಸಾಲನೇ ಕೊಟ್ಟವ್ರೆ ಇನ್ನು ಹೆಲ್ಪ್ ಮಾಡ್ತೀನಿ ಅಂತಿದ್ದಾರೆ ನನಗೆ. ಅದಂತೂ ತುಂಬಾ ಹ್ಯಾಪಿ. ಯಾಕಷ್ಟು ಟೆನ್ಷನ್ ಮಾಡ್ಕೊಂತೀಯ? ಹ್ಞೂ ಬಿಡು, ಕೊಡಿ ಅಂತ. ಇನ್ನು ಬೇಕಂದ್ರೆ ತಗೋ ದುಡ್ಡು, ನಾನೇ ಹೆಲ್ಪ್ ಮಾಡ್ತೀನಿ. ಕೊಟ್ಟವ್ರೆ ನನಗೆ ಇನ್ನೂ ಹೊಳಿ ವಾಪಸ್ ಹೆಲ್ಪ್ ಮಾಡಕತ್ತ. ಅದೆಲ್ಲ ಗುರುಗಳ ಆಶೀರ್ವಾದ, ಅಫರ್ಮೇಷನ್ ಆಶೀರ್ವಾದ. ಐ ಆಮ್ ಸೋ ಹ್ಯಾಪಿ ಸರ್. ಇವತ್ತಿಂದ ನೀವು ಬಡವರ ಕೋಟ್ಯಾಧಿಪತಿಗಳ? ರಿಚ್, ಕೋಟ್ಯಾಧಿಪತಿ. ಐ ಆಮ್ ರಿಚ್. ಸೂಪರ್. ಹಾಗೆ ಗುರುಗಳು ನಿಮ್ಗೆ ಒಂದು ಬ್ಲೆಸ್ಸಿಂಗ್ ಇದೆ, ತಗೊಳ್ಳಿ. ಏನು ಆಶೀರ್ವಾದ ಮಾಡಿದಾರೆ ಅಂತ ಹೇಳಿ. ಬೇಗನೆ ಕೋಟ್ಯಾಧಿಪತಿ ಆಗೋದು ಬರ್ಬೇಕು. ಅಹಂ ಬ್ರಹ್ಮಾಸ್ಮಿ. ನಿಮ್ಮ ಮೇಲೆ ನಿಮಗೆ ಹೆಚ್ಚು ವಿಶ್ವಾಸವಿರಲಿ. ನೀವು ಕೇಳಿದ್ದೆಲ್ಲವನ್ನು ಕೊಡುವ ಶಕ್ತಿ ವಿಶ್ವಕ್ಕಿದೆ. ಇವತ್ತಿನಿಂದ ನಿಮ್ಮ ಜೀವನ ಸಂಪೂರ್ಣ ಬದಲಾಗಿದೆ. ಹ್ಯಾಪಿ ಬರ್ತ್ಡೇ. ನಿಮ್ಮ ಜೀವನದಲ್ಲಿ ಹಣದ ಮೂಲಗಳು ಸೃಷ್ಟಿಯಾಗಿದೆ. ಐ ಆಮ್ ಸೋ ಹ್ಯಾಪಿ. ನಿಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಗುರುಗಳು ಹೇಳಿದ ಎಲ್ಲ ವಿಶ್ವಕ್ರಿಯೆಗಳನ್ನು ತಪ್ಪದೆ ಮಾಡಿ. ಭಯ, ಆತಂಕ ಇನ್ನು ಮುಂದೆ ಬೇಡ. ನಾವೇ ನಮ್ಮ ಜೀವನದ ಸೃಷ್ಟಿಕರ್ತ. ಐ ಆಮ್ ರಿಚ್. ಐ ಆಮ್ ಸೋ ಹ್ಯಾಪಿ. ಸೂಪರ್. ಬ್ರಹ್ಮಾಸ್ಮಿ. ಮತ್ತೆ ಸಿಗೋಣ 100 ವರ್ಕ್ಶಾಪ್ ನಲ್ಲಿ. ಥ್ಯಾಂಕ್ ಯು ಸೋ ಮಚ್.